ಈ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಈ ಲಂಚ ಅನ್ನೋದು ಬಹಳ ವರ್ಷಗಳಿಂದ ನಡೆ ಬಂದಿದೆ. ಇದೊಂಥರ ಕ್ಯಾನ್ಸರ್ ಪೇಷಂಟ್, ಇಲ್ಲ ಅದು ಅವ್ನು ಸಾಯ್ಬೇಕು, ಲಂಚಗಾರದನ್ನು ಸಾಯ್ಬೇಕು, ಇಲ್ಲ ನಾವು ಕೊಡಬಾರ್ದು, ಅವ್ರು ತಗೊಳ್ಬಾರ್ದು. ಈಗ ನೀವು ಮಾಡೋ ನೀತಿಗೆ ಹೇಳ್ತೀನಿ, ನೀವು 1,000 ಟನ್ ಒಬ್ಬನಿಗೆ ಒಂದ್ಸಲ ಪರ್ಮಿಟ್ ಕೊಡಬಹುದು. ಅಂತವ್ರು 2 ಜನ ಇದ್ದಾರೆ. ಇದು ಎಲ್ಲೆಲ್ಲಿಗೆ ಹೋಗ್ಬೋದು? ಪ್ರತಿಯೊಂದು ಇದೊಂದೇ ರಾಜ್ಯ ಇದೆ, ಬೆಂಗಳೂರು ಒಂದೇ ಅಲ್ಲ, ಮೈಸೂರು ಇದೆ, ಬಾರಿ ಇತರೆ ತುಮಕೂರು ಇದೆ, ಗೌರಿಬಿದನೂರು ಇದೆ, ಚಿಕ್ಕಬಳ್ಳಾಪುರ ಇದೆ, ಎಲ್ಲ ಕಡೆಯಿಂದ ನಮ್ಮ ಮರಳು ಬೆಂಗಳೂರು ಬರುತ್ತೆ. ನಾವು ಒಂದು ರೀತಿ ನೀತಿ ಮಾಡಿ ಡಿಮ್ಯಾಂಡ್ ಅಂಡ್ ಸಪ್ಲೈ ನೋಡಬೇಕು. 3,000 ಟ್ರಕ್ ಬೇಕಾದ್ರೆ ನೀವು 2,500 2,000 ಮಾಡಿ ಡಿಮ್ಯಾಂಡು ಗ್ಯಾಪ್ ಅಷ್ಟೊಂದಿರೋಣ. ನೀವು 1,000 ಟನ್ ಪರ್ಮಿಟ್ ಕೊಟ್ಟು 3,000 ಟನ್ ಅಥವಾ 3,000 ಟ್ರಕ್ ಬರಬೇಕು ಅಂದ್ರೆ ಖಂಡಿತ ಈ ಥರ ಆಗುತ್ತೆ. ಇನ್ನೊಂದು, ಇವತ್ತು ಅಧಿಕಾರ ಎಲ್ಲಿವರೆಗೂ ಹೋಗಿದೆ ಅಂದ್ರೆ, ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟ್ರು, ಒಬ್ಬ PSI ಗಾಡಿ ಸ್ಟಾಪ್ ಮಾಡ್ಬೋದು, ಅರ್ಲಿಲ್ಲ. ಮೊದಲು ಯಾವಾಗ ಏಕನೀತಿ ಒಂದು ಡಿಪಾರ್ಟ್ಮೆಂಟ್ ಮೈಸೂರು ಇರೋದೈತಿ, ಮೈಸೂರು ಜಿಯಾಲಜಿ ಇದನ್ನ ನೋಡ್ಕೊಳಕ್ಕೆ ಕೋಟ್ಯಾಂತರ ರೂಪಾಯಿ ಸಂಬಳ ಕೊಡ್ತೀವಿ, ಅವ್ರು ನೋಡ್ಕೋಬೇಕು. ಈಗ 8 ಇಲಾಖೆ ಕೊಟ್ಬಿಟ್ರು ಇವರು, ಅವ್ರವ್ರ ಅನುಕೂಲಕ್ಕೆ ಕೊಟ್ಬಿಟ್ರು. ಈಗೇನಾಯ್ತು, 8 ಇಲಾಖೆಯವರು ಸಫರ್ ಮಾಡ್ತಾರೆ. 8 ಇಲಾಖೆಯವ್ರಿಗೂ ಅವ್ರು ಇಲ್ಲಿಗಲ್ ಹೋದಾಗ ಕೊಡ್ಲೇಬೇಕಾಗತ್ತೆ. ನೀವು ಇಲ್ಲಿಗಲ್ ಅಂತೀರಲ್ಲ, ಈಗ ಒಂದೇ ಇವ್ರು RTO ಚೆಕ್ ಮಾಡಕ್ ಹೇಳ್ತೀನಿ, ನೇಮ್ ಪ್ಲೇಟ್ ಇರಲ್ಲ, ಅಥವಾ ರೆಡ್ ಲೈಟ್ ಇಲ್ಲ, ಲೆಫ್ಟ್ ಲೈಟ್ ಹೋಗಿರ್ತದೆ, ರೈಟ್ ಲೈಟ್ ಹೋಗಿರ್ತದೆ, RTO ನಿಲ್ಸ್ತಾನೆ. ನೀವೇನೇ ಸರಿಯಾಗಿರ್ಲಿ, ಅವ್ರು ಬೇಕಾದ ಮಾಮೂಲು ಬರಲೇಬೇಕಾಗತ್ತೆ. ಅದರಿಂದ ಎಲ್ಲಿವರೆಗೆ ನಾವು ಓರಿಯಂಟೇಷನ್ ಪ್ರೋಗ್ರಾಮ್ RTO ಹಂಚ್ಬಿಟ್ಟಿರ್ಬೋದು, RTO ಕ್ಲರ್ಕ್ ಆಗ್ಬೋದು, ಅವ್ರಿಗೂ ಒಂದು ನಾವು ಎಜುಕೇಶನ್ ಕೊಡ್ಬೇಕು, ಓರಿಯಂಟೇಷನ್ ಪ್ರೋಗ್ರಾಮ್. ಲಂಚ ತಗೊಳ್ಳೋದು ತಪ್ಪು ಅನ್ನೋದು ಮನವರಿಕೆ ಮಾಡಬೇಕು. ಎಲ್ಲಿವರೆಗೆ ನಾವು ಮನವರಿಕೆ ಮಾಡಲ್ವೋ, ಈ ನೀತಿನ ಸರಿ ಮಾಡಲ್ವೋ, ಅಲ್ಲಿವರೆಗೂ ಇರ್ತದೆ. ಶಿವಕುಮಾರ್ ಅವರೇ, ಸರ್ಕಾರಕ್ಕೆ ಏನಂದ್ರೆ ದ್ವಂದ್ವ ನೀತಿ, ಸರ್ಕಾರದಲ್ಲಿ ಪಾರದರ್ಶಕ ನೀತಿ ಇಲ್ಲ. ಈಗ ರವೀಂದ್ರ ಅವ್ರು ಹೇಳ್ದಂಗೆ, ನೀವು ನಮ್ಮ ಪರರಾಜ್ಯಗಳಿರೋದನ್ನ ಒಳ್ಳೇದೇನಿದೆ ಅದನ್ನ ನೋಡಿ ಮಾಡಬೇಕು, ಕೆಟ್ಟದನ್ನ ಮಾಡಿ ಅಂತ ಹೇಳಿಲ್ಲ. ಒಳ್ಳೆ ನೀತಿಗಳಿದ್ದಾಗ ನಾವು ಟೂರಿಸ್ಟ್ ಆಕರ್ಷಣೆ ಮಾಡಿದಾಗ ಖಂಡಿತ ಜನ ಜಾಸ್ತಿ ಬರ್ತಾರೆ. ಜನ ಜಾಸ್ತಿ ಬಂದಾಗ ಒಬ್ಬ ಕೂಲಿ ಏನು ಆ ಸೂಟ್ಕೇಸ್ ಹೊತ್ಕೊಂಡು ಹೋಗೋ ಕೂಲಿಯಿಂದ ಹೋಟೆಲ್ ಮತ್ತೊಂದು ಉದ್ಯಮಕ್ಕೆಲ್ಲ ಒಳ್ಳೆ ವ್ಯಾಪಾರ ಆಗುತ್ತೆ, ಲಾಭ ಆಗತ್ತೆ. ಅದನ್ನ ಸರ್ಕಾರಕ್ಕೆ ಟ್ಯಾಕ್ಸ್ ಬರುತ್ತೆ. ಇವ್ರು ಏನ್ ಮಾಡ್ತಾರೆ, ಲಾಂಗ್ ಟರ್ಮ್ ವಿಷನ್ ಇಲ್ವೇ ಇಲ್ಲ, ಕಾಂಪಿಟೇಟಿವ್ನೆಸ್ ಇಲ್ಲ. ಮೊದಲನಾಗಿ ಮಾಡ್ತೀನಿ ಅನ್ನೋದನ್ನ ಇವತ್ತು ಮಾಡಲ್ಲ. ಇವ್ರು 20 ವರ್ಷದ ಈಗ ಅಮರನಾರಾಯಣ್ ಅಂತ ಟ್ರಾನ್ಸ್ಪೋರ್ಟ್ ಕಮಿಷನರ್ ಇವಾಗಿದ್ದಾರೆ, ಬಹಳ ಒಳ್ಳೆ ವ್ಯಕ್ತಿ, ಅವ್ರಿಗೆ ಈ ಕಷ್ಟ ಸುಖಗಳಿಗೆ ಗೊತ್ತಿದೆ. ಅದನ್ನ ಮಾಡುವಂತ ರೀತಿ ಬರ್ಬೇಕು ಅವ್ರಿಗೆ, ಆ ದೇಹ ಬರ್ಬೇಕಾದ್ರೆ. ಈಗ ಮಿನಿಸ್ಟರು ಈಸ್ ಅ ವೆರಿ ಎಕ್ಸ್ಪೀರಿಯನ್ಸ್, ವೆಲ್ ನೋನ್ ಮಿನಿಸ್ಟರ್ ದೇಶಪಾಂಡೆ ಅವರು. ಅವರು ಇದನ್ನ 5 ನಿಮಿಷದಲ್ಲಿ ಮಾಡುವಂತ ಕೆಲಸ. ಚೀಫ್ ಮಿನಿಸ್ಟರ್ ಬೇಡ ಅಂತ ಹೇಳಲ್ಲ, ಯಾವುದೇ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ನಮಗೆ ತೆರಿಗೆ ರೂಪದಲ್ಲಿ ಒಳ್ಳೆ ಹಣ ಬರುವಾಗ, ಈಗ ಇವ್ರು ಹೇಳ್ದಂಗೆ 200 ವೆಹಿಕಲ್ ಬರೋ ಕಡೆ 2,000 ವೆಹಿಕಲ್ ಬಂದ್ರೆ ನೀವು 350 ರೂಪಾಯಿ ತೆರಿಗೆ ಮಾಡಿ ಎಷ್ಟು ಬರುತ್ತೆ? ನೀವು ಅದನ್ನ 21,000 ಮಾಡಿ 1 ವೆಹಿಕಲ್ ಬಂದಾಗ ಏನಾಗುತ್ತೆ? ಆ ಒಂದು ಪರಿಕಲ್ಪನೆ